ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಆತ್ಮವಿಶ್ವಾಸದಿಂದ ಶಕ್ತಿಯ ಅರಿವು. ಒಮ್ಮೆ ಗರ್ಭಿಣಿಯಾದಂಥ ಹುಲಿ ಬೇಟೆಗೆ ಹೋದಾಗ ಕಾಡಿನಲ್ಲಿ ಮರಿ ಹಾಕಿದ ನಂತರ ಸತ್ತೋಗ್ಬಿಡುತ್ತೆ. ಆ ಅದರ ಹುಲಿ ಮರಿ ಏನಾಗುತ್ತೆ ಅಂತೇಳಿದ್ರೆ ಮುಂದೆ ಕುರಿ ಮಂದೆಯಲ್ಲಿ ಸೇರಿಕೊಂಡು ಕುರಿಗಳಾಗಿಯೇ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕುರಿಯ ಹಾಲನ್ನೇ ಕುಡ್ಕೊಳ್ತಾ ಅದೇ ತನ್ನ ಸಹೋದರರು, ತನ್ನ ಸಹಪಾಠಿಗಳು ಅಂತ ಹೇಳುವಾಗೆ ಅದ್ರ ಜೊತೆನೇ ಮಿಂಗಲಾಗಿ ಆಟ ಆಡೋದೆಲ್ಲ ಮಾಡಿಕೊಂಡು ಬೇಟೆಯನ್ನಾಡದೆ ಅದು ಹೇಗೆ ಕಿರ್ಚುತ್ತೋ ಹಾಗೆ ಕಿರ್ಚ್ಕೊಂಡು ಅಲ್ಲಿ ಇರುತ್ತೆ. ಒಂದು ದಿನ ಅಲ್ಲಿಗೆ ಬೇಟೆಗಾಗಿ ಬಂದಂತಹ ಒಂದು ಹುಲಿ ಇದನ್ನು ನೋಡಿದಾಗ ಕುರಿ ಮಂದೆಯಲ್ಲಿರುವಂತಹ ಮರಿಗಳಂತೆ ವರ್ತಿಸ್ತಿರುವಂತಹ ಹುಲಿಮರಿಯನ್ನು ನೋಡಿದಾಗ ಅದಕ್ಕೆ ಆಶ್ಚರ್ಯ ಆಗುತ್ತೆ. ಅದು ಕುರಿಗಳಂತೆ ನನ್ನನ್ನು ನೋಡಿ ಹೆದರ್ಕೊಂಡು ಓಡ್ತಾ ಇರೋದನ್ನು ನೋಡಿ ಇನ್ನೂ ಆಶ್ಚರ್ಯ ಆಗಿ ಹುಲಿಮರಿಯನ್ನು ಹಿಡಿದು ಹುಲಿಯ ಸಾಮರ್ಥ್ಯದ ಬಗ್ಗೆ ಮತ್ತು ಅದರ ಪ್ರಾಕೃತಿಕ ಗುಣಗಳು ಯಾವುದೆಲ್ಲ ಅಂತ ಹೇಳೋದನ್ನು ಮನವರಿಕೆ ಕೊಡ್ತು ಅಂತ ಹೇಳೋ ಕಥೆಯನ್ನು ನಾವೆಲ್ಲರೂ ಕೇಳಿರ್ತೀವಿ. ತನ್ನಲ್ಲಿ ಅದ್ಭುತ ಶಕ್ತಿ ಅಡಗಿದ್ದರೂ ತಾನು ಅಲ್ಪಶಕ್ತಿಯ ಕುರಿ. ಅದನ್ನು ಕುರಿಯಾಗಿಸಿದ್ದು ಆ ಹುಲಿಮರಿಯಲ್ಲಿ ಹೆಪ್ಪುಗಟ್ಟಿದ್ದಂತಹ ತಪ್ಪು ಕಲ್ಪನೆ ಅಥವಾ ಅಜ್ಞಾನ ಅಂತ ಹೇಳ್ಬೋದು. ಆ ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ ದೊಡ್ಡ ಹುಲಿ ಬರಬೇಕಾಯಿತು. ಅದೇ ಥರ ನಮ್ಮಲ್ಲೂ ಅಷ್ಟೇ ಆತ್ಮವಿಶ್ವಾಸ ಇರಬೇಕು. ಆತ್ಮವಿಶ್ವಾಸವೆಂದರೆ ಅಹಂಕಾರವಲ್ಲ. ಅಹಂಕಾರ ಅಜ್ಞಾನದಿಂದ ಉಂಟಾಗ್ತದೆ. ಆತ್ಮವಿಶ್ವಾಸ ಪ್ರತಿಯೊಬ್ಬನಲ್ಲಿಯೂ ಅಡಗಿರುವ ಶಕ್ತಿಯ ಅರಿವಿನಿಂದ ವೃದ್ಧಿಸ್ತದೆ. ಜೀವನದಲ್ಲಿ ಪ್ರತಿಯೊಂದು ಸಂಗತಿಗೂ ಎರಡನೆಯ ಅವಕಾಶ ಸಿಗಬಹುದು, ಆದರೆ ಜೀವನಕ್ಕೆ ಎರಡನೆಯ ಅವಕಾಶವಿಲ್ಲ. ಹಾಗಾಗಿ ಸಿಕ್ಕಿದ್ದಷ್ಟನ್ನು ಬೇಜವಾಬ್ದಾರಿ ಬಿಟ್ಟು ಬಳಸಿಕೊಳ್ಳೋಣ.